ಫಾಸ್ಟ್. ಮಾನ್ಯ ಅಧ್ಯಕ್ಷರೇ, ಇಂಧನ ಸಚಿವರ ಹತ್ರ ನಾನು ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದೇನೆ. ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಗಮನವನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ. ಉತ್ತರದಲ್ಲಿ ರಾಜ್ಯದಲ್ಲಿ ಯಾವುದೇ ಲೋಡ್ ಶೆಡ್ಡಿಂಗ್ ಆಗಲಿಲ್ಲ. ಈ ಬಾರಿಯ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಹ ನಿರಂತರವಾಗಿ ಕರೆಂಟನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೃಷಿ ಪಂಪ್ ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ತನ್ನು ಸಹ ನೀಡಲಾಗ್ತಿದೆ ಅನ್ನುವಂಥ ಮಾತನ್ನು ಸಹ ಸಚಿವರು ಹೇಳಿದ್ದಾರೆ. ಇದು ನಾವೇನು ನಮ್ಮ ಕ್ಷೇತ್ರದಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೇವೆ ಸಿಚುವೇಶನ್ಸನ್ನು, ಮತ್ತು ನೀವೇನು ಉತ್ತರ ಕೊಟ್ಟಿದ್ದೀರಿ ಸಚಿವರು, ಇದಕ್ಕೆ ಯಾವುದಕ್ಕೂ ಸಹ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಟೆಕ್ನಿಕಲ್ ಟರ್ಮ್ಸಲ್ಲಿ ಲೋಡ್ ಶೆಡ್ಡಿಂಗನ್ನು ಅನ್ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಅಂತ ಹೇಳಿರ್ಬೋದು, ಅಥವಾ ಪವರ್ ಕಟ್ ಅಂತ ಹೇಳಿರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳೇ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿ ಅನ್ಶೆಡ್ಯೂಲ್ಡ್ ಲೋಡ್ ಶೆಡ್ಡಿಂಗ್ ಆಗ್ತಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಯಾವ ನಮ್ಮ ಶಾಸಕರ ಹತ್ರ ಬೇಕಾದ್ರೆ ಕೇಳಿ, ಇವತ್ತು ಸಹ ಎಲ್ಲ ಕಡೆ ಪವರ್ ಕಟ್ ಇದೆ. ನೀವು ಅದನ್ನು ಬೇರೆ ರೀತಿಯಲ್ಲಿ ಅದ ಕರೆಂಟ್ ತೆಗೆಯುವುದಂತ ಹೇಳ್ಬೋದು, ಅಥವಾ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಾರೆ ಏನಂತ ಗೊತ್ತಿಲ್ಲ. ಆದರೆ ಪವರ್ ಕ್ರೈಸಿಸ್ ಇದೆ ಅನ್ನುವಂಥದ್ದನ್ನ ಮಿನಿಸ್ಟರ್ಸ್ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ದೊಡ್ಡದಾದ ರೀತಿಯಲ್ಲಿ ಪವರ್ ಕ್ರೈಸಿಸ್ ಇದೆ. ಜೀನ್ಸ್ ಫ್ಯಾಕ್ಟರಿಗಳು ಬಂದಾಗಿದ್ದನ್ನ ನಾವು ನೋಡಿದ್ದೇವೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ರೈತರು ಮೊಸಳೆ ತಂದು ಎಲ್ಲೋ ಒಂದ್ ಕಡೆ ಏನ್ ಮಾಡ್ಬೇಕೀಗ? ಏನ್ ಸರ್, ಈಗ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಗಮನಿಸಲಿರಿ ಸರ್. ಈಗ ನಮ್ಗೆ ಕರೆಂಟಿನ ವ್ಯವಸ್ಥೆ ಇಲ್ಲ. ಓಕೆ, 4 ವರ್ಷದಲ್ಲಿ ನಾವು ಯಾರು ಜನರೇಟರ್ ನ ಸ್ಟಾರ್ಟ್ ಮಾಡ್ಲಿಲ್ಲ ಫ್ಲಾಟ್ಸ್ ಅಲ್ಲಿ ಮನೆಯಲ್ಲಿ. ಈಗ 4 ತಿಂಗಳಿಂದ ಜನರೇಟರ್ ಅಲ್ಲೇ ಓಡಿಸ್ತಾ ಇದ್ದಾರೆ. ಜನರೇಟರ್ ಬಿಲ್ಲೇ ಜಾಸ್ತಿ ಬರ್ತಾ ಇದೆ. ಇದರ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಸರ್ಕಾರ ಏನ್ ಮಾಡ್ತದೆ ನೋಡಿ, ಅಲ್ಲಿ ಗೃಹ ಜ್ಯೋತಿ ಅಂತ ಕೊಟ್ಟಿದ್ರಿ, ಒಳ್ಳೆ ಸ್ಕೀಮ್. ಅವ್ರಿಗೆ ಸಹ ಸಿಗ್ತಾ ಇಲ್ಲ ಕರೆಂಟ್. ನೀವು ಕರೆಂಟ್ ಇಲ್ಲದಿದ್ರೆ ಸರ್ಕಾರ ಹೇಳ್ತದೆ. ಈಗ ಸರ್ಕಾರ ಹೇಳಿ, ಸರ್ಕಾರ ಉತ್ತರ ಕೊಟ್ಟಿದೆ. ಸಾಮಾನ್ಯ ಸಭಾ ಈಗ ಅವ್ರು ಕೇಳಿದ್ದು ಭರತ್ ಶೆಟ್ಟಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಸಮಯ ಅವಕಾಶ ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಭರತ್ ಶೆಟ್ಟರು ಇವತ್ತು ಕಾಲಿಂಗ್ ಅಟೆನ್ಷನ್ ಹಾಕಿದ್ದಾರೆ. ನಾನು ಇವತ್ತು ವಿಚಾರ ಹೇಳಿದ್ದೀನಿ. ನಮ್ಮ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲಿ ನಮಗೆ ಸ್ವಲ್ಪ ಕರೆಂಟಿನ ಕೊರತೆ ಇತ್ತು. ನಾವು ಅದನ್ನು ಒಪ್ಕೊಂಡಿದ್ದೀವಿ. ಏನಾಯಿತು ಅಂತ ಹೇಳಿದ್ರೆ, ಈ ವರ್ಷ ಮಳೆಗಾಲ ಬರಲಿಲ್ಲ. ಮಳೆಗಾಲ ಬರ್ತದೆ ಅಂತ ಇಟ್ಟುಬಿಟ್ಟು ನಾವೆಲ್ಲ ನಮ್ಮ ಥರ್ಮಲ್ ಸ್ಟೇಷನನ್ನು ನಾವು ಕ್ಲೋಸ್ ಮಾಡಿದ್ವಿ, ಮೇಂಟೆನೆನ್ಸ್, ಆ್ಯನ್ಯುವಲ್ ಮೇಂಟೆನೆನ್ಸ್ಗೋಸ್ಕರ. ಅದೇ ರೀತಿಯಲ್ಲಿ ನಮಗೆ ಸೋಲಾರ್ ಸಮೇತ ಮಳೆ ಬರ್ದಿದ್ದರೂ ಮೋಡ ಇದ್ದಿದ್ದರಿಂದ ಸೋಲಾರ್ ಸಮೇತ ಜಾಸ್ತಿ ಆಗಲಿಲ್ಲ 1-2 ತಿಂಗಳಲ್ಲಿ. ತದನಂತರ ನಮ್ಮ ವಿಂಡ್ ಮಿಲ್ ಸಮೇತ ವಿಂಡ್ ಇಲ್ಲದಾಯಿತು. ನಮಗೆ ಡಿಮ್ಯಾಂಡು ನಮಗೆ ರಿಸರ್ವಾಯರಿಂದ ಹೆಚ್ಚಿಗೆ ಬರ್ತಾಯಿತ್ತು ಮಳೆಗಾಲದಲ್ಲಿ. ಇದು ಕರೆಂಟು ಹೈಡ್ರೋ ಇದು ಬರ್ತಾಯಿತ್ತು, ಅದು ಸಮೇತ ಸ್ಟೋರೇಜ್ ಕಡಿಮೆ ಆಯಿತು. ಆ 2 ತಿಂಗಳಿಂದ ಇಟ್ಟುಬಿಟ್ಟು ನಮ್ಮ ಡಿಮ್ಯಾಂಡು ಡಬಲ್ ಆಗ್ಬಿಟ್ಟು. ಯಾಕೆಂದ್ರೆ ಮಳೆ ಬರ್ದಿದ್ದಕ್ಕಿಂತ ಎಲ್ಲರೂ ಇರಿಗೇಷನ್ ಪಂಪ್ ಸೆಟ್ಗಳನ್ನ ಮತ್ತು ಇಂಡಸ್ಟ್ರಿ ಸಮೇತ ಕೋವಿಡ್ ಆದಮೇಲೆ ಸ್ವಲ್ಪ ರಿವೈವ್ ಆಗಿದೆ. ಅದಕ್ಕೆ ನಮ್ಮ ಡಿಮ್ಯಾಂಡ್ ಡಬಲ್ ಆದಾಗ ನಾವು 2 ತಿಂಗಳಲ್ಲಿ ಸ್ವಲ್ಪ ಕಷ್ಟ ಬಂದಾಗ ರೈತರು ಬಂದುಬಿಟ್ಟು ಹೇಳಿದ್ರು, ನೀವು 7 ಗಂಟೆ ನೀವು ಕೊಡೋದ್ರ ಬದಲು 5 ಗಂಟೆ ಸತತವಾಗಿ ಕೊಡಿದಟ್ಟು ಚೀಫ್ ಮಿನಿಸ್ಟ್ರಿಗೆ ನಿವೇದನೆ ಕೊಟ್ಟರು. ಅವರೇ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಹೇಳಿದ್ರು, 5 ಗಂಟೆ ಅಂತ ಹೇಳಿದರು. ಅದು ಬರೀ ಅವರು ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಒಂದೇ ಒಂದು ತಿಂಗಳು ಸಮೇತ ಅಲ್ಲ, 23 ದಿವಸದಲ್ಲಿ ಅಷ್ಟರಲ್ಲಿ ನಾವು ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ರಿವೈವ್ ಮಾಡಿಬಿಟ್ಟು ಅಲ್ಲಿ ಪ್ರೊಡಕ್ಷನ್ ಆಯಿತು. ನಂತರ ನಾವು ಪಂಜಾಬ್ ಮತ್ತು ಇವರಿಂದ ಡೆಲ್ಲಿ, ಪಂಜಾಬ್ ಮತ್ತು UPಯಿಂದ ವಾಟರ್ ಸಿಸ್ಟಮಲ್ಲಿ ಅವತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು, ಇವರನ್ನು ಸಾಲ ವಾಟರ್ ಸಿಸ್ಟಮ್ ನಾವೇನು ಒಪ್ಪಂದ ಮಾಡಿದ್ದೀವಿ, ಜೂನಲ್ಲಿ ನಿಮಗೆ ಕೊಡ್ತೀವಿ ಕರೆಂಟ್ ಅಂತ ಇಟ್ಬಿಟ್ಟು ತಗೊಳ್ತಾ ಇದ್ವಿ. ಬ್ಯಾಂಕಿಂಗ್ ಇದನ್ನು ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಪವರ್ ಇದರಿಂದ ಸೆಂಟ್ರಲ್ ಕೋಟದಿಂದ ಒಂದು 300 ಮೆಗಾವಾಟ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೂಡಿಗೆಯಲ್ಲಿ ನಮಗೆ ಬರಬೇಕಾಗಿದ್ದನ್ನು ಅದನ್ನು ನಾವು ಡೆಲ್ಲಿ ಕೊಟ್ಟಿದ್ದೀವಿ. ಅದು ಸಮೇತ ಈಗ ನಾವು ವಾಪಸ್ ತಗೊಂಡ್ಬಂದಿದ್ದೀವಿ. ಮತ್ತು ಸೆಕ್ಷನ್ 11 ಜಾರಿಗೆ ಮಾಡಿದ್ದೀವಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮಗೆ ಎಕ್ಸ್ಟ್ರಾ ಪವರ್ ಇದೆ. ಇವತ್ತು ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಫುಲ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈಗ ಸ್ಲೋ ಡೌನ್ ಮಾಡಿದ್ವಿ. ಆವತ್ತು ನೀವು ಹೇಳಿದ್ರು ಒಪ್ಪಿದ್ದೀವಿ. ಆವತ್ತು ಇದನ್ನು ಕಾಕಡೆಲ್ಲ ತಗೊಂಬಂದರು ಅಂದ್ಬಿಟ್ಟು ಆವತ್ತು ಪೇಪರ್ಲಿ ಬಂದಿದ್ದು. ಬಟ್ ಅದಾದ ಮೇಲೆ ಈಗ ಆಗಿದೆ. ಬಟ್ ಒಂದು ಹೇಳ್ತೀನಿ ನಿಮಗೆ, ನಮಗೆ 6 ಲಕ್ಷ ಕಿಲೋಮೀಟ್ರು ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇದೆ. 10 ಲಕ್ಷ ಟ್ರಾನ್ಸ್ಫಾರ್ಮರ್ಗಳಿದೆ. ಕೆಲವು ಕಡೆ ಕೆಲವು ಜಾಗದಲ್ಲಿ ಈಗ ಸುನೀಲ್ ಕುಮಾರ್ ಅವರಿದ್ದಾರೆ, ಅವ್ರಿಗೆ ಗೊತ್ತು, ಅವ್ರು ಮಿನಿಸ್ಟರ್ ಆಗಿದ್ದವರು, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ರೇವಣ್ಣ ಅವ್ರ ಮೇಲೆ. ಕೆಲವು ಕಡೆಯಲ್ಲಿ ಕಾರಣಾಂತರದಿಂದ ಇದಾಗ್ತದೆ, ಲಾಕ್ಡೌನ್ ಆಗ್ತದೆ, ಶಟ್ ಡೌನ್ ಮಾಡಬೇಕಾಗ್ತದೆ, ಮೇಂಟೆನೆನ್ಸ್ಗೆ ಮಾಡಬೇಕಾಗ್ತದೆ.
ಅದನ್ನು ಏನಾಗಿತ್ತು ಅಂತ ಹೇಳ್ಬಿಟ್ರೆ 2 ತಿಂಗಳ ತೊಂದರೆ ಇಡೀ ಇದರಲ್ಲಿ ಎಲ್ಲ ಕಂಪ್ಯೂಟರ್ ಕರೆಂಟ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಚಾರ ಕೊಟ್ಟರು. ಆ ಸಂದರ್ಭದಲ್ಲಿ ಸಮೇತ ಡೊಮೆಸ್ಟಿಕ್ಗೆ ನಾವು ಪವರ್ ಕಟ್ ಮಾಡಲಿಲ್ಲ, ಇಂಡಸ್ಟ್ರಿಗೆ ಪವರ್ ಕಟ್ ಮಾಡಲಿ, ಯಾವ್ದು ಪವರ್ ಕೊಡ್ತೋ ಅದನ್ನೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆ ಇವತ್ತು ಅದಕ್ಕೆ ಹೇಳಿದ್ದೀನಿ, ಇವತ್ತು ನಮಗೆ ಕರೆಂಟ್ ಶಾರ್ಟೇಜ್ ಇಲ್ಲ, ಕರೆಂಟ್ ಎಕ್ಸಸ್ ಇದೆ.